ಭೂಲೋಕದಲ್ಲಿ ಭೀಕರ ಬರಗಾಲ ಬಂದು ಜೀವಜಂತುಗಳು ಹಸಿವು ಬಾಯಾರಿಕೆಯಿಂದ ಸಾಯುತ್ತಿದ್ದವು. ಇದನ್ನು ಕಂಡು ಮರುಗಿದ ಜಾಬಾಲಿ ಮಹರ್ಷಿಗಳು ಲೋಕದ ಕ್ಷೇಮಕ್ಕಾಗಿ ಯಜ್ಞ ಮಾಡಲು ನಿರ್ಧರಿಸಿದರು. ಯಜ್ಞಕ್ಕೆ ಬೇಕಾದ ಪೂಜಾ ಸಾಮಗ್ರಿಗಳನ್ನು ಪಡೆಯಲು ದೇವಲೋಕದ ಕಾಮಧೇನುವನ್ನು ಕಳುಹಿಸಿಕೊಡುವಂತೆ ಇಂದ್ರನಲ್ಲಿ ಪ್ರಾರ್ಥಿಸಿದರು. ಕಾಮಧೇನು ಲಭ್ಯವಿಲ್ಲದ ಕಾರಣ ಇಂದ್ರನು ಅವನ ಮಗಳಾದ ನಂದಿನಿಯನ್ನು ಕರೆದುಕೊಂಡು ಹೋಗಲು ಸೂಚಿಸಿದನು. ಆದರೆ ನಂದಿನಿಯು ಅಹಂಕಾರದಿಂದ ಪಾಪದ ಗೂಡಾದ ಭೂಲೋಕಕ್ಕೆ ನಾನು ಬರುವುದಿಲ್ಲ ಎಂದು ಮುನಿಯನ್ನು ತಿರಸ್ಕರಿಸಿದನು. ಇದರಿಂದ ಕೋಪಗೊಂಡ ಜಾಬಾಲಿ ಮುನಿಗಳು, ಯಾವ ಭೂಮಿಯನ್ನು ಪವಿತ್ರವಲ್ಲವೆಂದು ನೀನು ಹೇಳಿದೆಯೋ ಅದೇ ಭೂಮಿಯಲ್ಲಿ ನೀನು ನದಿಯಾಗಿ ಹರಿಯುವು ಎಂದು ಶಾಪ ನೀಡಿದರು. ಪಶ್ಚಾತ್ತಾಪಪಟ್ಟ ನಂದಿನಿಯು ಕ್ಷಮೆಯಾಚಿಸಿದಾಗ ಮುನಿಗಳು ಆಕೆಯನ್ನು ಕನಕಾಚಲದಲ್ಲಿ ತಪಸ್ಸು ಮಾಡಲು ಸೂಚಿಸಿದರು. ನಂದಿನಿಯ ತಪಸ್ಸಿಗೆ ಮೆಚ್ಚಿದ ಆದಿ ಪರಾಶಕ್ತಿಯು ಪ್ರತ್ಯಕ್ಷಳಾಗಿ, ಮುನಿಯ ಶಾಪ ಸುಳ್ಳಾಗದು, ನೀನು ನದಿಯಾಗಿ ಹರಿಯಲೇಬೇಕು. ಆದರೆ ಕಾಲಾಂತರದಲ್ಲಿ ನಾನು ನಿನ್ನ ಕಟಿ ಸೊಂಟ ಭಾಗದಲ್ಲಿ ಲಿಂಗರೂಪಿಯಾಗಿ ಉದ್ಭವಿಸಿ ನಿನಗೆ ಶಾಪ ವಿಮೋಚನೆ ಮಾಡುತ್ತೇನೆ ಎಂದು ಅಭಯ ನೀಡಿದರು. ಅದರಂತೆ ನಂದಿನಿಯು ನದಿಯಾಗಿ ಹರಿದು ಭೂಮಿಯ ಬರಗಾಲ ನೀಗಿಸಿದಳು. ಇದೇ ಸಮಯದಲ್ಲಿ ಅರುಣಾಸುರ ಎಂಬ ರಾಕ್ಷಸ ಬ್ರಹ್ಮನಿಂದ ವರ ಪಡೆದಿದ್ದನು. ಯಾವುದೇ ಸ್ತ್ರೀ ಪುರುಷರಿಂದಾಗಲಿ ಪ್ರಾಣಿ ಪಕ್ಷಿಗಳಿಂದಾಗಲಿ ಅಥವಾ ಶಸ್ತ್ರಾಸ್ತ್ರಗಳಿಂದಾಗಲಿ ನನಗೆ ಸಾವು ಬರಬಾರದು ಎಂಬುದು ಅವನ ವರವಾಗಿತ್ತು. ಜೊತೆಗೆ ಗಾಯತ್ರಿ ಮಂತ್ರದ ಉಪಾಸನೆಯಿಂದ ಅವನು ಅಜೇಯನಾಗಿದ್ದನು. ದೇವತೆಗಳನ್ನು ಸೋಲಿಸಿ ಋಷಿಕಮುನಿಗಳ ಯಜ್ಞಯಾಗಾದಿಗಳನ್ನು ನಿಲ್ಲಿಸಿ ಲೋಕಕಂಟಕನಾದನು. ದೇವತೆಗಳ ಪ್ರಾರ್ಥನೆಯಂತೆ ದೇವಗುರು ಬೃಹಸ್ಪತಿಗಳು ಅರುಣಾಸುರನ ಬಳಿ ಹೋಗಿ ಅವನನ್ನು ಮರುಳು ಮಾಡಿ ಗಾಯತ್ರಿ ಮಂತ್ರದ ಜಪವನ್ನು ಬಿಡುವಂತೆ ಮಾಡಿದರು. ಇದರಿಂದ ಅರುಣಾಸುರನ ಶಕ್ತಿ ಕುಂದಿತು. ನಂತರ ತಾಯಿ ದುರ್ಗೆಯು ಸುಂದರ ರೂಪ ಧರಿಸಿ ಅವನ ಮುಂದೆ ಪ್ರತ್ಯಕ್ಷಳಾದಳು. ಅವಳನ್ನು ಹಿಡಿಯಲು ಹೋದ ಅರುಣಾಸುರನು ಒಂದು ಬಂಡೆಗೆ ಕತ್ತಿಯಿಂದ ಹೊಡೆದನು. ಆ ಬಂಡೆಯಿಂದ ಕೋಟ್ಯಂತರ ದುಂಬಿಗಳು ಹೊರಬಂದವು. ದೇವಿ ಭ್ರಾಮರಿ ದುಂಬಿ ರೂಪ ತಾಳಿ ತನ್ನ ಕೊಂಡಿಯಿಂದ ಅರುಣಾಸುರನ ಎದೆಯನ್ನು ಸೀಳಿ ಸಂಹರಿಸಿದಳು. ಬ್ರಹ್ಮನ ವರದಂತೆ ದುಂಬಿಯು 2 ಅಥವಾ 4 ಕಾಲಿನ ಪ್ರಾಣಿಯಲ್ಲದ ಕಾರಣ ಅರುಣಾಸುರನ ಅಂತ್ಯವಾಯಿತು. ಕಟೀಲು ಕ್ಷೇತ್ರದ ಉದ್ಭವ. ಜಾಬಾಲಿ ಮುನಿಗಳ ಪ್ರಾರ್ಥನೆಯಂತೆ ದೇವಿ ಶಾಂತಳಾದಳು. ನಂದಿನಿ ನದಿಯ ಮಧ್ಯಭಾಗದ ದ್ವೀಪದಲ್ಲಿ ನಂದಿನಿಯ ಕಟಿ ಭಾಗದಲ್ಲಿ ದೇವಿ ಲಿಂಗರೂಪಿಯಾಗಿ ನೆಲೆಸಿದಳು. ಕಟಿ ಎಂದರೆ ಸೊಂಟ, ಇಲು ಎಂದರೆ ನೆಲೆಸು ಎಂದರ್ಥ. ಹೀಗೆ ಈ ಕ್ಷೇತ್ರವು ಕಟೀಲು ಎಂದು ಪ್ರಸಿದ್ಧವಾಯಿತು. ವಿಶೇಷತೆಗಳು: ದೇವಿಗೆ ಎಳನೀರು ಎಂದರೆ ಅತಿ ಪ್ರಿಯ. ಭ್ರಾಮರಿ ರೂಪದ ಸಂಕೇತವಾಗಿ ಇಲ್ಲಿ ಯಕ್ಷಗಾನ ಸೇವೆ ಬಹಳ ಪ್ರಸಿದ್ಧ. ಇಲ್ಲಿ ಸಂಪಿಗೆ ಹೂವನ್ನು ಪೂಜೆಗೆ ಬಳಸುವುದಿಲ್ಲ.